ನಿರ್ದೇಶಕರು, ಸಂಗೀತ ನಿರ್ದೇಶಕರು ಎಲ್ಲರೂ ಆದಂತಹ ರಂಗಭೂಮಿಯ ಜೂನಿಯರ್ ರವಿಚಂದ್ರನ್ ಅಂತ ಪ್ರಖ್ಯಾತರಾಗಿರುವಂಥ ರಘುನಂದನ್ ರಂಗಚಂದ್ರ ಶಾರದಾ ಪ್ರತಿಷ್ಠಾನ ರಂಗನಾಯಕರ ಕಡೆಯಿಂದ ಗೌರವಿಸುವಂತಹ ಸಮಯ. ಆದರೆ ರವಿಚಂದ್ರನ್ ಅವರು ಪ್ರೇಮ ಲೋಕಕ್ಕೆ ಹೀರೋ, ರಘುನಂದನ್ ಸರ್ ಮಹಿಳಾ ನಾಟಕ ಕಡೆಗೆ ಹೀರೋ. ಮೊದಲಿಗೆ ಇಂಟ್ರೊಡಕ್ಷನ್ ಹೇಳೋದಾದರೆ ರವಿ ಅಂಬೂಜಿ ಅಂತ ಹೇಳಿ ನನ್ನ ಹೆಸರು. ಗದಗ ಜಿಲ್ಲೆ ಬನ್ನಿಕೊಪ್ಪದವನು. ನಾನು ವಿದ್ಯುತ್ ಇಲಾಖೆಯಲ್ಲಿ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ, ಲೈನ್ಮನ್ ಆಗಿ. ಬಂದು ಇವಾಗ ಜೂನಿಯರ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಇಸ್ಕಾಂನಲ್ಲಿ. ಮೂಲತಃ ನಾನೊಬ್ಬ ಸಾಹಿತ್ಯ ಅಭ್ಯರ್ಥಿನಲ್ಲ, ವಿದ್ಯಾರ್ಥಿನಲ್ಲ. ಸಾಹಿತ್ಯ ಎಲ್ಲರ ಬದುಕಲ್ಲೂ ಇರುತ್ತೆ. ಬರವಣಿಗೆ ಅದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಷ್ಟೇ. ನಾನು ಕಂಡುಕೊಂಡಿದ್ದು ನಾನು ಲೈನ್ಮನ್ ಆಗಿದ್ದಾಗ ಕಂಡುಕೊಂಡ ಬದುಕನ್ನು ಯಾವ ರೀತಿಯಾಗಿ ಸಮಾಜ ಅವ್ರನ್ನ ನೋಡುತ್ತೆ, ಶ್ರಮಿಕ ವರ್ಗವನ್ನು ಯಾವ ರೀತಿಯಾಗಿ ನೋಡುತ್ತೆ, ಅವರ ಕಷ್ಟವನ್ನು, ಅವರ ಸಾವುಗಳನ್ನು ಹೆಂಗೆ ನೋಡುತ್ತೆ ಅನ್ನುವಂಥದ್ದು ತುಂಬ ಕಾಡಿ ಅದು ಒಂದು ಕಾದಂಬರಿಯಾಗಿ ಮಾರ್ಗದವಳು ಅನ್ನುವಂಥ ಕಾದಂಬರಿಯಾಗಿ 2024ರಲ್ಲಿ ಬಿಡುಗಡೆ ಆಗಿತ್ತು. ಅದರ ಮೊದಲ ಕಾದಂಬರಿ. ಅದರ ನಂತರ 2025ನೇ ಇಸ್ವಿನಲ್ಲಿ ಒಂದು ಲಲಿತ ಪ್ರಬಂಧ ಇರಬೇಕಿರುವಂತೆ ಅನ್ನುವಂಥ ಒಂದು 10 ಸಣ್ಣ ಕಥೆಗಳಿರುವಂಥ ಅದು ಹಾಗೆ ನನ್ನ ಕಂಡುಕೊಂಡ ಬದುಕನ್ನೇ ಕಥೆಯಾಗಿಸಿ ನಾನು ಪ್ರಯತ್ನ ಮಾಡಿದೆ. ಗುಲಾಬಿ ಸೇನೆ ಅನ್ನುವಂಥದ್ದು ಇವತ್ತಿನ ಬಿಡುಗಡೆ ಹೊಂದಿದೆ. ಇದು ನನ್ನ 3ನೇ ಕೃತಿ, 2ನೇ ಕಾದಂಬರಿ. ಇಲ್ಲಿ ಮುಖ್ಯವಾಗಿ ನಾನು ಆಯ್ಕೊಳ್ಳುವಂಥ ಸಬ್ಜೆಕ್ಟು ಅದು ಯಾವುದೇ ಒಂದು ಓದುಗ ವರ್ಗವನ್ನು ತಲುಪಲಿ, ಸಾಕಷ್ಟು ಜನಪ್ರಿಯತೆ ಗಳಿಸಲಿ, ಯಾವುದು ನನ್ನ ತಲೆಯಲ್ಲಿಲ್ಲ, ಅದು ಬರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ನಾನೊಬ್ಬ ಸರ್ಕಾರಿ ನೌಕರ. ನಾನು ಡೈಲಿ ಲೈಫಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಒಂದು ಗ್ರಾಮ, ಒಂದು ಊರು ಅಂತ ತೊಗೊಂಡ್ರೆ ಅಲ್ಲಿ 100 ವೃತ್ತಿಗಳಿವೆ. ನಾವು ಎಲ್ಲರೂ ಇವತ್ತು ಬೆಳಗ್ಗೆಯಿಂದ ಎದ್ದು ರಾತ್ರಿ ಮಲಗೋವರೆಗೂ ನಮ್ಮ ದಿನಚರಿ ಸರಿಯಾಗಿರಬೇಕು ಅಂದರೆ ಆ ಒಂದು ಸರಿಯಾಗಿರಲಿಕ್ಕೆ ಒಂದು ಶ್ರಮಿಕ ವರ್ಗ ದುಡಿತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಆ ಎಲ್ಲ ಶ್ರಮಿಕ ವರ್ಗವನ್ನು ನಾವು ನೋಡ್ತಿದ್ರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿಯಂಥ ವಿಶೇಷ ಕಾಳಜಿ ಇರಲಿ, ಒಂದು ಮಾನವೀಯತೆಯನ್ನು ಕೂಡ ನಾವು ತೋರಿಸೋದೇ ಇಲ್ಲ. ಅದು ಯಾರಿಗೆ ಕಾಡುತ್ತೆ ಅಂದರೆ ಆ ಶ್ರಮಿಕ ವರ್ಗ ನಾನು ನನ್ನ ಕುಟುಂಬ ಆದಾಗ ಅದರ ಅರಿವು ನನಗಾದಾಗ ತುಂಬ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಪೌರ ಕಾರ್ಮಿಕ ನಮ್ಮ ಅವ್ವ ಆಗಿದ್ದರೆ, ಅದೇ ಆಶಾ ಕಾರ್ಯಕರ್ತೆ ನಮ್ಮ ಅಕ್ಕ ಆಗಿದ್ದರೆ, ಅದೇ ಲೈಮನ್ ನಮ್ಮ ಅಣ್ಣ ಆಗಿದ್ದರೆ, ಅವ್ನು ಯಾವನೋ ಕರೆಂಟ್ ಹೊಡೆಸ್ಕೊಂಡು ತೀರ್ಕೊಂಡ ಅಂತ ಅನ್ನೋ ಬದಲು ನಮ್ಮ ಅಣ್ಣನೇ ಲೈನ್ ಮೇಲೆ ಹತ್ತಿ ಯಾರೋ ಒಂದು ಊರಿಗೆ ಕರೆಂಟ್ ಕೊಡೋಕೆ ತೀರ್ಕೊಂಡಾಗ ಅದು ಯಾವ ರೀತಿ ಅನಿಸುತ್ತೆ. ನಮ್ಮ ಮನೆಯ ಅಕ್ಕನೇ ಒಬ್ಬ ಆಶಾ ಕಾರ್ಯಕರ್ತೆಯಾಗಿ ಅವಳು ಕೊರೋನಾದಿಂದ ಇಡೀ ಊರೇ ಅವಳನ್ನ ತಿರಸ್ಕಾರದಿಂದ ನೋಡಿದಾಗ, ಅವಳ ಕುಟುಂಬನ ಅವಳು ಕಳ್ಕೊಂಡಾಗ ಅದು ನಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ. ಈ ರೀತಿಯಾಗಿ ನಾವು ಆ ಸ್ಥಾನದಲ್ಲಿ ನಿಂತು ನೋಡಿದಾಗ ಆ ಶ್ರಮಿಕ ವರ್ಗದ ಒಂದು ಪ್ರಾಮುಖ್ಯತೆ ನಮ್ಮನ್ನು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು ನನ್ನಂಥ ಸಣ್ಣವನಿಗೆ, ಕುಗ್ರಾಮದಲ್ಲಿರೋವನಿಗೆ, ಎಲ್ಲರಿಗೂ ನನ್ನ ವಿಚಾರವನ್ನು ಹೇಳಲಿಕ್ಕೆ ಯಾವುದೇ ವೇದಿಕೆ ಇಲ್ಲ. ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಬರವಣಿಗೆ. ಈ ಮೊಬೈಲ್ ಯುಗದಲ್ಲಿ ಯಾರು ಓದ್ತಾರೆ ಪುಸ್ತಕವನ್ನು, ಯಾರೆಲ್ಲ ಎಷ್ಟು ಜನಕ್ಕೆ ಇದು ರೀಚ್ ಆಗ್ಬೋದು ಅಂತ ಸುಮಾರು ಈ ರೀತಿಯಾದಂಥ ಒಂದು ಮಾತುಗಳು ಕೂಡ ಕೇಳಿಬಂದು. ಅದಕ್ಕೆ ಉತ್ತರ ಇಷ್ಟೇ: ಯಾರು ಕೇಳ್ತಾರೆ, ಯಾರು ಓದ್ತಾರೆ, ಅದು ನನ್ನ ಕೆಲಸ ಅಲ್ಲ. ಅಭಿವ್ಯಕ್ತಿ ಮಾಡಲಿಕ್ಕೆ ನನ್ನದೇ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಬರೆಯೋ ಒಂದು ಸ್ವಲ್ಪ ಶಕ್ತಿಯನ್ನು ದೇವರು ಪಟ್ಟರೆ ನಾನು ಬರಿತೀನಿ ಅಷ್ಟೇ. ಅದನ್ನು ಎಷ್ಟು ಜನ ಓದ್ತಾರೋ ಅದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಮಾರ್ಗದ ಒಂದಿರುತ್ತೆ. ಒಂದು 4 ತಿಂಗಳಲ್ಲಿ 3 ಮುದ್ರಣವನ್ನು ಕಾಣ್ತೀವಿ. ಇವಾಗಲೂ ಕೂಡ ಇಲಾಖೆಯ ಎಲ್ಲ ಕರ್ನಾಟಕದ ಎಲ್ಲ ಕಡೆಯೂ ಅದು ಇಲಾಖೆಯಲ್ಲಿ ರೀಚ್ ಆಯಿತು. ಮೂಲತಃ ಯಾವುದೇ ಲೈಮನ್ ಕೂಡ ಎಲ್ಲರೂ ಲೈಮನ್ ಓದುಗರಲ್ಲ, ಆ ಪುಸ್ತಕದಿಂದ ಓದುಗರಾಯಿತು. ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತೆಯರು ಈಗ ಅವರು ಮೂಲತಃ ಯಾರು ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಓದುಗರಿರ್ಬೋದು. ಒಂದು 10th PUC ಓದ್ಕೊಳ್ಳೋಂಥ ಹೆಣ್ಮಕ್ಳು ಮೂಲತಃ ಓದುಗರಲ್ಲ. ಆದರೆ ಯಾಕೆ ಅವರು ಪುಸ್ತಕ ಓದ್ತಾರೆ ಅಂದರೆ ನನ್ನ ಬಗ್ಗೆ ಇದೆ, ನನ್ನ ಬಗ್ಗೆ ಪುಸ್ತಕ ಬಂದಿದೆ, ನನ್ನ ಸಮಸ್ಯೆನ ಈ ಪುಸ್ತಕ ಹೊತ್ಕೊಂಡು ಬಂದಿದೆ ಅಂದಾಗ ಒಂದು ಪುಸ್ತಕ ಅನ್ನುವಂಥದ್ದು ಅದು ನಿರಂತರ ಅದು ಅವಳು ಓದಿ ಮನೇಲಿಟ್ಟರೆ, ಅಥವಾ ಅವ್ರು ಓಡಿಯಲ್ವನು, ಅವರು ಶಿಕ್ಷಕನೋ ಸುಶಿಕ್ಷಕನೋ ಯಾರೋ ಒಬ್ಬನು ಓದ್ತಾನೆ, ಅದನ್ನು ಇವತ್ತಲ್ಲ ಇನ್ನು 10 ವರ್ಷಕ್ಕಾದರೂ ಓದ್ತಾನೆ, ಅದ್ರ ಬಗ್ಗೆ ಅವ್ನು ಗಮನ ಹರಿಸ್ತಾನೆ. ಆ ನಂಬಿಕೆ ನನಗಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಪುಸ್ತಕ ಅನ್ನುವಂಥದ್ದು ನಮ್ಮ ಸುತ್ತಲಿನ ಒಂದು ವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತುವಂಥದ್ದು ಆಗಿರಬೇಕು ಅನ್ನುವಂಥದ್ದು ನನ್ನ ಆಶಯ.
ಅದಕ್ಕೆ ರಂಗಚಂದ್ರ ಅನ್ನುವಂಥ ಟ್ರಸ್ಟು ಸ್ಪೆಷಲಿ ಚಂದ್ರು ಸರ್ ಆಗಿರಲಿ ಅಲ್ಲ ಎಲ್ಲಿಯವರು ನಾನು ಎತ್ತರದ ಮಾಮೂಲು ಎತ್ತರದಕ್ಕೆ ಹೋಗಿಲ್ಲ ಅನ್ನೋ ನಮಗೆ ನಾನು ಗದಗ ಜಿಲ್ಲೆ ಹಳ್ಳಿಯವರು ಅವರು ಬೆಂಗಳೂರಿನವರು ಕೂಡಿ ಕಲ್ತವರಲ್ಲ ಕೂಡಿ ಕೆಲಸ ಮಾಡೋರಲ್ಲ ಈ ಒಂದು ವಿಷಯದಿಂದ ನಾವು ಕನೆಕ್ಟ್ ಆದ್ವಿ ಪುಸ್ತಕ ಮಾಡುವಂಥ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟಿನಿಂದ ನಾವು ಇವತ್ತು ವೇದಿಕೆಯಲ್ಲಿ ಎಲ್ಲರೂ ಕನೆಕ್ಟ್ ಆದ್ವಿ ಆಶಯ ಇಷ್ಟೇ ಯಾವುದೋ ಒಂದು ಪುಸ್ತಕ ಬರೆದ್ಬಿಟ್ಟೆ ಎಲ್ಲ ಒಂದು ಸಮಸ್ಯೆಗಳು ಪರಿಹಾರ ಆಗಿಬಿಡ್ತವೆ ಅದೆಲ್ಲ ಕಡೆ ಹೋಗ್ಬಿಡುತ್ತೆ ಅಂತ ಯಾವುದೇ ಆಶಯಗಳನ್ನೆಲ್ಲ ಆ ಸಬ್ಜೆಕ್ಟ್ ಅನ್ನುವಂಥದ್ದು ಚರ್ಚೆಗೆ ಬಂದರೆ ಪುಸ್ತಕ ಗೆದ್ದಂತೆ ಅಷ್ಟೇ ಆ ಚರ್ಚೆಗೆ ಬರುತ್ತೆ 100% ಆಗಿ ಇಶ್ಯೂ ಇದೆ ಅಂದರೆ ಸೋಷಿಯಲ್ ಬೇಸ್ ಇಶ್ಯೂ ಇದೆ ಅಂದರೆ ಅದು ಸಮಸ್ಯೆ ನಂದು ಅಂತ ಪ್ರತಿಯೊಬ್ಬರಿಗೂ ಅನಿಸಿದರೆ ಅದು ಚರ್ಚೆ ಆಗುತ್ತೆ ಆ ಚರ್ಚೆ ಆದರೆ ನನ್ನ ಮಟ್ಟಿಗೆ ಗೆದ್ದಂಗೆ ಅದು ಫಲಾಫಲ ದೇವರು. ತಮ್ಮ ಪರಿಚಯ ಸರ್. ಸರ್ ನನ್ನ ಹೆಸರು ರವಿ ಅಂಬೂಜ್ ಅಂತ ಹೇಳಿ ಮೂಲತಃ ಒಬ್ಬ ಕೃಷಿ ಕುಟುಂಬದವರು. ನಮ್ಮಪ್ಪ ಅವ್ವ ಎಲ್ಲ ಕೃಷಿ ಕುಟುಂಬದಲ್ಲೇ ಕೆಲಸ ಮಾಡೋಂಥವ್ರು, ನಮ್ಮ ಜಮೀನಲ್ಲಿ ಕೆಲಸ ಮಾಡೋವಂಥವ್ರು. ನಂದು ಎಜುಕೇಷನ್ ಬಂದು ITI ಡಿಪ್ಲೊಮಾ ಒಂದು ಎಲೆಕ್ಟ್ರಾನಿಕ್ಸ್. ನಾನು ITI ಮೇಲೆ ಲೈನ್ಮನ್ ಆಗಿ ಕೆಲಸ 2014ರಲ್ಲಿ ಹೆಸ್ಕಾಮ್ನಲ್ಲಿ ಜಾಯ್ನ್ ಆಗಿದ್ದೆ. ನಂತರ ನಾನು ಬಡ್ತಿ ಹೊಂದಿ 2021ರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ನಾನು ಹುಬ್ಳಿ ವಿಭಾಗ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಈಗ 2 ತಿಂಗಳ ಹಿಂದೆ ಮತ್ತೆ ಪ್ರಮೋಷನ್ ಆಗಿ ಈಗ ಅಸಿಸ್ಟೆಂಟ್ ಆಗಿದ್ದೀನಿ. ನಾನು ಕರೆಸ್ಪಾಂಡೆನ್ಸ್ ಆಗಿ BA ಮತ್ತು MA ಓದ್ಕೊಂಡಿದ್ದೀನಿ. ಇಷ್ಟು ನನ್ನ ಪರಿಚಯ. ನಾನು ಇದು 3 ಕಾದಂಬರಿ, ನನ್ನ 3ನೇ ಕೃತಿ. ಇದು ನನ್ನ ಕುಟುಂಬ ಮತ್ತು ನನ್ನ ವ್ಯಕ್ತಿ. ಥ್ಯಾಂಕ್ ಯು ಸರ್.